ಕನ್ನಡಿಗರಿಗೆ ಮೀಸಲಾತಿ ಯಾಕೆ ಅಂತ ಖ್ಯಾತೆ ತೆಗೆದಿದ್ದಂತ ಖಾಸಗಿ ಕಂಪನಿಗಳ ವಿರುದ್ಧ ಕನ್ನಡಿಗರು ರೋಚಿಗೆದ್ದಿದ್ದಾರೆ. ಫೋನ್ ನಿಗಮ್ಗೆ ನಾವೆಲ್ಲ ಕನ್ನಡಿಗರು ಇವತ್ತು ಬುದ್ಧಿ ಕಲಿಸಲೇಬೇಕು. ಕನ್ನಡಿಗರು ಉದ್ಯೋಗ ಕೊಡಲೇಬೇಕು. ಇಲ್ವಾ ಹೋಗು ನೀನು. ಹಲೋ ಕಾಮ್ರೇಡ್ಸ್, ಮತ್ತೊಂದು ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಗೊತ್ತಿರುತ್ತೆ ವಿಷಯ ಏನಂತ. ಸೊ ಸಮೀರ್ ನಿಗಮ್ ಬಗ್ಗೆನೇ, CEO ಆಫ್ ಫೋನ್ಪೇ ಅವರು ಹೇಳಿರೋ ಮಾತಿಗೆ, ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಕನ್ನಡಿಗರ ವಿರುದ್ಧವಾಗಿ ತುಂಬ ತಪ್ಪು. ಅದು ನಮ್ಮ ನೆಲಕ್ಕೆ ಬಂದು ಸಂಪಾದನೆ ಮಾಡಿಕೊಂಡು ಬೇಕಾದಷ್ಟು ಪ್ರಾಫಿಟ್ಸ್ ಎಲ್ಲ ಮಾಡಿಕೊಂಡು ಶೇರ್ ಮಾರ್ಕೆಟ್ ತಗೊಂಡು ಅದು ನೀವು ಯೂಸ್ ಮಾಡ್ತಿರೋ ಫೋನ್ಪೇಗಳಿಂದನೇ ಅವನಿಗೆ ಶೇರ್ ಮಾರ್ಕೆಟ್ ಆಗ್ತಿರೋದು. ದಿನಕ್ಕೆ ಹೇಳಿದರೆ 10-9 ಕೋಟಿವರೆಗೂ ಆಗ್ತಿದೆ ಟ್ರಾನ್ಸಾಕ್ಷನ್ಸ್ ಎಲ್ಲ. ಸೊ ಇದರ ಪ್ರಕಾರ ನಮ್ಮ ಕನ್ನಡಿಗರಿಗೆ ಅವನ ಫೋನ್ಪೇ ಕಂಪನಿಯಲ್ಲಿ ಮೀಸಲಾತಿ ಇಲ್ಲ, ಕೆಲಸ ಕೊಡಲ್ಲ ಅಂತ ಈ ವಿಷಯ ಪ್ರಕಾರ ತುಂಬ ಜನ ಕೈ ಹಾಕಿದ್ದಾರೆ. ಫಿಲ್ಮ್ ಸ್ಟಾರ್ಸಿಂದ ಹಿಡಿದು ರೀಲ್ ಸ್ಟಾರ್ಸಿಂದ ಹಿಡಿದು ಯೂಟ್ಯೂಬರ್ಸ್ಗಳಿಂದ ಹಿಡಿದು ಪ್ರೊಟೆಸ್ಟರ್ಸಿಂದ ಹಿಡಿದು ತುಂಬ ಜನರು ಕೈ ಜೋಡಿಸಿ ಮುಂದೆ ಪ್ರೊಟೆಸ್ಟಿಂಗ್ ಮಾಡ್ತಿದ್ದಾರೆ. ಸೊ ನನ್ನ ವ್ಯೂವರ್ಸ್, ನನ್ನ ಸ್ನೇಹಿತರು ಎಲ್ಲರೂ ಹೀಗೆ ಸಪೋರ್ಟಿವ್ ಆಗಿದ್ದು, ಅದಕ್ಕೆ ಫೋನ್ಪೇ ಅನ್ಇನ್ಸ್ಟಾಲ್ ಮಾಡಬೇಕೆಂದು ನನ್ನ ಮನವಿ. ಥ್ಯಾಂಕ್ ಯು ಗೈಸ್. ಅನ್ಇನ್ಸ್ಟಾಲ್ ಅಭಿಯಾನ ಶುರುವಾಗಿದೆ. ಏನೋ ಹೊರಗಡೆಯಿಂದ ಬಂದಿದ್ದೀರ ಅಂತ ನಾವು ನಿಮ್ಮನ್ನ ಒಳಗಡೆ ಬಿಟ್ಟಿದ್ದೀವಿ. ಯಾಕೆ ಗೊತ್ತಾ? ಗೊತ್ತು, ಗುರಿ, ಧ್ಯೇಯ ಎಂದಿರೋ ನಿಮ್ಮಂಥವ್ರು ಕನ್ನಡದ ಮಣ್ಣಿನಲ್ಲಿ ಕಾಲಿ ಕೂಡಲೇ ಜೀವನ ಅಂದ್ರೆ ಏನು ಅಂತ ಅರ್ಥ ಮಾಡಿಕೊಂಡು ಎಲ್ಲರಂತೆ ಬದುಕಲಿ. ಒಳಗಡೆ ಬಂದಾಗ ನಮ್ಮ ಕನ್ನಡಿಗರಿಗೆ ಕಣಿಸಿದರೆ ಉಳಿದವರು ಯಾರಿಲ್ಲ, ಉಳಿದವರು ಇದ್ದರೆ ಅವ್ರ ತಂಟೆ ಬಿಟ್ಟೇ ಬಿಡಿಸ್ತೀವಿ, ಪಾಠ ಕಲಿಸ್ತೀವಿ. ನೋಡಿ, ಒಂದೊಂದು ಡಿಸ್ಟ್ರಿಕ್ಟ್ ಪ್ರಕಾರ ನಮ್ಮ ಕರ್ನಾಟಕ ಸೆಕೆಂಡ್ ಹೈಯೆಸ್ಟ್ ಆರ್ ಟಾಪ್ ಮೋಸ್ಟ್ ಸ್ಟೇಟ್ ಅಂಡರ್ ಟ್ರಾನ್ಸಾಕ್ಷನ್ಸ್. ಅಂದ್ರೆ ಅವ್ರು ಇಷ್ಟು ಮಾತಾಡಿದ್ರು ಮತ್ತು ನೀವು ಇನ್ನೂ ಸಪೋರ್ಟ್ ಮಾಡ್ತೀವಿ ಅಂದರೆ ಅದು ಕನ್ನಡಿಗರಿಗೆ ಮಾಡೋ ಮೋಸ, ದ್ರೋಹ. ಅದು ಬೇರೆ ಸ್ಟೇಟ್ ಬಗ್ಗೆ ಬೇಡ. ಇಲ್ಲಿ ನೋಡಿ, ಡಿಸ್ಟ್ರಿಕ್ಟ್ ವೈಸ್ ಪ್ರಕಾರ 10 ಕೋಟಿ, 9 ಕೋಟಿ, 8 ಕೋಟಿ, 7 ಕೋಟಿ, 5 ಕೋಟಿ ಇಷ್ಟು ಟ್ರಾನ್ಸಾಕ್ಷನ್ಸ್ ಅಮೌಂಟ್ ನಡೀತಿದ್ದಾವೆ. ಇಷ್ಟು ಶೇರ್ ಮಾರ್ಕೆಟ್ ಅವ್ನಿಗೆ ಆಗ್ತಿದೆ, ಇಷ್ಟು ಸಪೋರ್ಟಿವ್ ಆಗಿದ್ದೀವಿ. ಆದರೆ ಅವನು ಮಾತಾಡಿದ್ದೇನು, ಕನ್ನಡಿಗರಿಗೆ ಕೆಲಸ ಕೊಡಲ್ಲ, ಅವರ ಆಫೀಸಲ್ಲಿ ಮೀಸಲಾತಿ ಇಲ್ಲ. ಉದಾಹರಣೆಗೆ ತಗೊಳ್ಳಿ, ಬೆಂಗಳೂರು ರೂರಲ್, ಅದರಲ್ಲಿ ಎಷ್ಟಾಗಿದೆ? 8,95,13,697 ಟ್ರಾನ್ಸಾಕ್ಷನ್ಸ್. ಅಂದರೆ ಅದು ಟ್ರಾನ್ಸಾಕ್ಷನ್ ಈಕ್ವಲ್ ಟು ಎಷ್ಟು ದುಡ್ಡು ಗೊತ್ತಾ? 11 ಕೋಟಿ. ನೋಡ್ರಿ, ಇಷ್ಟು ದುಡ್ಡು ಶೇರ್ ಮಾರ್ಕೆಟಲ್ಲಿ ತಗೊಂಡು ಅದನ್ನು ಇಷ್ಟು ಟಾಪ್ ಸೆಕೆಂಡ್ ಅಂಡ್ ಫಸ್ಟ್ ಪ್ಲೇಸಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಇರೋದು ನಮ್ಮ ಕರ್ನಾಟಕ ವಿರುದ್ಧವಾಗಿ ಮಾತಾಡಿದ್ರೆ ನಾವು ಹೇಳ್ಕೊಳಕ್ಕಾಗಲ್ಲ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಕನ್ನಡಿಗರಿಗೆ ಮೀಸಲಾತಿ ಯಾಕೆ ಅಂತ ಖ್ಯಾತೆ ತೆಗೆದಿದ್ದಂತ ಖಾಸಗಿ ಕಂಪನಿಗಳ ವಿರುದ್ಧ ಕನ್ನಡಿಗರು ರೋಚಿಗೆದ್ದಿದ್ದಾರೆ. ಫೋನ್ಪೇ ಮಾಲೀಕ ಸಮೀರ್ ವಿರುದ್ಧ ಕನ್ನಡಿಗರು ಸಮರ ಸಾರಿದ್ದಾರೆ. ಅನ್ಇನ್ಸ್ಟಾಲ್ ಅಭಿಯಾನ ಶುರುವಾಗಿದೆ. ಈ ಫೋನ್ಪೇ ನಿಗಮ್ಗೆ ನಾವೆಲ್ಲ ಕನ್ನಡಿಗರು ಇವತ್ತು ಬುದ್ಧಿ ಕಲಿಸಲೇಬೇಕು. ಎಲ್ಲರೂ ಇವತ್ತೇ ನಿಮ್ಮ ಫೋನ್ ನಲ್ಲಿರೋ ಫೋನ್ಪೇನ ಅನ್ಇನ್ಸ್ಟಾಲ್ ಮಾಡಿ. ಕನ್ನಡಿಗರು ಉದ್ಯೋಗ ಕೊಡಲೇಬೇಕು. ಇಲ್ವಾ ಹೋಗು ನೀನು. ಕಾತನದೊಳ್ ಕಲಿ ಪಾರ್ಥನಂ ಕೆಣಕಿ ಉಳಿದವರಿಲ್ಲ. ಹಾಗೆ ಕನ್ನಡಿಗರನ್ನ ಕೆಣಕಿದವರಿಗೆ ಪಾಠ ಕಲಿಸದೆ ಕನ್ನಡಿಗರು ಸುಮ್ಮನೆ ಬಿಟ್ಟಿದ್ದೇ ಇಲ್ಲ. ಕನ್ನಡಿಗರನ್ನೇ ತೋರಿಸುವೆ, ಈ ನೆಲದ ಮೇಲೆ ನನ್ನ ಋಣ ಇದೆ, ಅದನ್ನ ಕೊನೆವರೆಗೂ ತೀರಿಸುವೆ. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಪದ ಬಳಕೆಯ ಮೆರೆಸುವೆ. ಹಳದಿ ಕೆಂಪು ಬಾವುಟವ ತುಂಬ ಗರ್ವದಿಂದ ಹಾರಿಸುವೆ. ಅಂಗನವಾಡಿಯಿಂದ ಹಿಡಿದು